ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಶಾಸಕ HC ಬಾಲಕೃಷ್ಣರವರ ಮನೆಯಲ್ಲಿ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೂಜಾರಿಪಾಳ್ಯ ಕೃಷ್ಣಮೂರ್ತಿರವರು ಸುದ್ದಿಗೋಷ್ಠಿಯನ್ನು ನಡೆಸಿ ದಿನಾಂಕ 29/3/2026 ಭಾನುವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮಾಗಡಿ ತಾಲೂಕಿನ ಹರ್ತಿಗೇಟ್ನ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬೆಳಗುಂಬ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಮತದಾರರ ಆರೋಗ್ಯದ ಹಿತದೃಷ್ಟಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಾಸಕ HC ಬಾಲಕೃಷ್ಣರವರ ನೇತೃತ್ವದಲ್ಲಿ ಹಾಗೂ ಮಾಜಿ ಸಂಸದ DK ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮಗಳ ಆರೋಗ್ಯ ತಪಾಸಣಾ ಮಾಡಿಸಿಕೊಳ್ಳುವಂತೆ ಮಾಧ್ಯಮದ ಮುಖೇನ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ಅವರು ತಿಳಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಈ ಒಂದೇನು ಪತ್ರಿಕಾಗೋಷ್ಠಿಗೆ ನಮ್ಮ ಬೆಳಗುಂಬ ಪಂಚಾಯಿತಿಯ ಮುಖಂಡರುಗಳಾದಂತಹ ನಮ್ಮ ನಾಗರಾಜಣ್ಣವರು, ನರಸಿಂಹಯ್ಯನವರು, ನಮ್ಮ ರಾಮಣ್ಣವರು, ಚಿಕ್ಕಣ್ಣವರು, ನರಸಿಂಹಣ್ಣವರು, ರಾಮಕೃಷ್ಣಪ್ಪನವರು, ಪೊಲೀಸ್ ಮುಖಂಡರುಗಳೆಲ್ಲ ಭಾಗವಹಿಸಿದ್ದಾರೆ. ಇವತ್ತು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಾವು ಮಾಗಡಿ ತಾಲೂಕಿನಲ್ಲಿ ಈಗಾಗಲೇ ಹಲವಾರು MS ರಾಮಯ್ಯ ಆಸ್ಪತ್ರೆ ಮತ್ತು ಮಹಾನಾಡು ಕಟ್ಟೆಮನೆ ಮತ್ತು DK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡ್ಬರ್ತಾ ಇದ್ವಿ, ಹೆಲ್ತ್ ಕ್ಯಾಂಪ್ಗಳು ಮಾಡ್ಕೊಂಡ್ಬರ್ತಾ ಇದ್ವಿ. ಈಗೆಲ್ಲ ತಿಳಿದಿರುವಂಥದ್ದು ಮೆಗಾ ಕ್ಯಾಂಪ್ಗಳು ಮಾಡ್ತಾಯಿದ್ವಿ. ಇದು ನಮ್ಮ BMRD ಮಾಜಿ ಅಧ್ಯಕ್ಷರು ಕೆಂಚೇಗೌಡರು ಅಂತ ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ಸೇರ್ಕೊಂಡು ಈ ಒಂದು ಕ್ಯಾಂಪನ್ನು ಮಾಡ್ತಾಯಿದ್ವಿ. ದಯಮಾಡಿ, ಏಕೆಂದರೆ ಗ್ರಾಮೀಣ ಪ್ರದೇಶದ ಜನಗಳು ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲ, ಹಲವಾರು ಸಮಸ್ಯೆಗಳಿರ್ತವೆ ಅವ್ರಿಗೆ. ಅದರಲ್ಲೂ ಹೆಣ್ಮಕ್ಳುಗಳು, ಹೆಚ್ಚಿಗೆ ಹೆಣ್ಮಕ್ಳುಗಳು ನಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಅಂಥ ಒಂದು ಎಲ್ಲರೂ ತೋರಿಸ್ಕೋಬೇಕು, ಒಂದು ಅವಕಾಶಗಳು ಅನುಕೂಲ ಆಗಬೇಕು ಅಂತ ಹೇಳಿ ಇವತ್ತು ಬಾಲಣ್ಣವರು ನನಗೆ ಚುನಾವಣೆದ ಅಭಿವೃದ್ಧಿ ಕೆಲಸ ಒಂದು ಕಡೆ ಆದರೆ, ಪ್ಲಸ್ ಇನ್ನು ಕ್ರೀಡಾ ಸ್ಪರ್ಧೆ, ಸಾಂಸ್ಕೃತಿಕ ಕೆಲಸಗಳು, ಕ್ರೀಡಾ ಸ್ಪರ್ಧೆಗಳು ಅವೆಲ್ಲ ಒಂದು ಕಡೆ ಆದರೆ, ಇಲ್ಲ ಒಂದು ಕಡೆ ಆರೋಗ್ಯದ ಕಡೆಗೂ ಗಮನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇದೊಂದು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಬರ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಭಾನುವಾರ 29ನೇ ತಾರೀಕು ಭಾನುವಾರ ಬೆಳಗುಂಬ ಪಂಚಾಯಿತಿ ಹರ್ತಿಗೇಟ್ನಲ್ಲಿ ಇವತ್ತು ಮೆಗಾ ಕ್ಯಾಂಪನ್ನು ಮಾಡ್ತಾಯಿದ್ವಿ. ಅಲ್ಲಿ ನಮಗೆ ರಾಮಯ್ಯ ಹಾಸ್ಪಿಟ್ಲಿಂದ ನುರಿತ ವೈದ್ಯರು ಬರ್ತಾಯಿದ್ರು, ಎಲ್ಲ ಡಿಪಾರ್ಟ್ಮೆಂಟ್. ಮತ್ತು ಅಲ್ಲಿ ಕ್ಯಾನ್ಸರು, ಹೆಣ್ಮಕ್ಳಿಗೆ ಹಲವಾರು ರೀತಿಯ ಕ್ಯಾನ್ಸರ್ಗಳು ಇರ್ತವೆ. ಆ ಕ್ಯಾನ್ಸರ್ನ ಚೆಕ್ ಮಾಡಲಿಕ್ಕೆ ಒಂದು ಹೈಟೆಕ್, ಕರ್ನಾಟಕದಲ್ಲಿ ಅದು 2ನೇ 3ನೇದು ಇರಬೇಕಂತ ಹೈಟೆಕ್ ಬಸ್ಸೇ ಬಂದು ಬರುತ್ತೆ. ಅದು ಲೇಡೀಸ್ಗೆ ಕ್ಯಾನ್ಸರ್ ಚೆಕ್ ಮಾಡಲಿಕ್ಕೆ. 2ನೇದು ಮತ್ತು ಹಲ್ಲನ್ನು ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಸ್ವಲ್ಪ ಕೀಳಬೇಕು ಅಂತ ಹೇಳೋದಕ್ಕೆ ಅದಕ್ಕೂ ವ್ಯವಸ್ಥೆ ಇದೆ. ಮತ್ತು ಕಣ್ಣನ್ನು ಸುಮಾರು ಜನಕ್ಕೆ ಕಣ್ಣನ್ನು ದೋಷ ಇದೆ. ಈಗ ಆ ಕಣ್ಣನ್ನು ಸ್ಥಳದಲ್ಲೇ ಪರೀಕ್ಷೆ ಮಾಡಿ ಅವರಿಗೆ ಕನ್ನಡಕ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಕರ್ಕೊಂಡೋಗಿ ಮತ್ತೆ ಕರ್ಕೊಂಬಂದುಬಿಡ್ತೀವಿ. ನಾವೇ ಕರ್ಕೊಂಡೋಗಿ ಆಪ್ರೇಷನ್ ಆದಮೇಲೆ ಕರ್ಕೊಂಬಂದು ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಬೇರೆ ಆಪ್ರೇಷನ್ ಏನಾದ್ರು ಹೆಚ್ಚಿನ ದೈಹಿಕ ಸಂಬಂಧಪಟ್ಟಂತೆ ಯಾವುದಾದ್ರು ಆಪ್ರೇಷನ್ ಇತ್ತು ಅಂದರೆ ಅದು ನಮ್ಮ ಬಾಲಣ್ಣವರ ಸಹಾಯದೊಂದಿಗೆ ಅದನ್ನು ಸಹ ಸ್ವಂತ ಖರ್ಚಿನಲ್ಲಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಇದು ಪ್ರಚಾರ ಆಗಬೇಕಲ್ಲ, ಅದು ನಾವು ಅಂಗನವಾಡಿ ಅವ್ರನ್ನ ಎಲ್ಲನೂ ಉಪಯೋಗಿಸ್ಕೊಳ್ತೀವಿ. ಮುಖ್ಯವಾಗಿ ನಮ್ಮ ಮುಖಂಡರುಗಳು, ಪಂಚಾಯಿತಿಯ ಮುಖಂಡರುಗಳ ಮುಖಂಡತ್ವವನ್ನು ಮಾಡ್ತಾರಂಥದ್ದು. ಹಾಗಾಗಿ ಇದೊಂದು ಪ್ರಚಾರ ಆಗಲಿ ಅಂತೇಳಿ ನಮ್ಮ ಸಹ ಕರೆದಿರುವಂಥದ್ದು ಉತ್ತಮವಾದ ಕಾರ್ಯಕ್ರಮ ಇದು. ಕೆಲವೊಂದು ಕಡೆ ಬಾಲಣ್ಣವರು ಸೇವೆಯನ್ನು ಕೆಲಸಕ್ಕೆ ನನ್ನ ಋಣವನ್ನು ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ, ಅವ್ರು ಸೇವೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಮನೆ ಬಾಗಿಲಿಗೆ ಆರೋಗ್ಯವನ್ನು ತೆಗೆದುಕೊಡುವಂಥ ಸೇವೆಯನ್ನು ಕೊಡಲಿಕ್ಕೆ ಪ್ರತಿಯೊಂದು ಗ್ರಾಮಕ್ಕೂ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆಲ್ರೆಡಿ ಎಲ್ಲ ಪಂಚಾಯತಿಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ. ಒಂದೊಂದು ದಿನಗಳಲ್ಲಿ ಈಗಾಗಲೇ ಚಕ್ರಬೈಲಿ ಕೇಳ್ತಾ ಇದ್ದಾರೆ, ಬ್ಯಾಲ್ಕೆರಲ್ಲಿ ಕೇಳ್ತಾ ಇದ್ದಾರೆ, ಇನ್ನು ಹಲವಾರು ಕಡೆ ಕ್ಯಾಂಪ್ಗಳು ಕೇಳ್ತಾ ಇದ್ದಾರೆ. ಅಲ್ಲೂ ಸಹ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಗಮನಕ್ಕೆ ಇದೊಂದು ತರ್ತಾಯಿದ್ದೀವಿ. ಎಷ್ಟನೇ ಕ್ಯಾಂಪ್ ಸರ್? ಇದು ಅದಾಗಲೇ 7ನೇ ಕ್ಯಾಂಪು ಸರ್. ಇದು ಮೆಗಾ ಕ್ಯಾಂಪಲ್ಲಿ ಮತ್ತಿಕೆರೆಯಲ್ಲಿ ಮಾಡಿದ್ದೋ, ನಂಜನಗೂಡಲ್ಲಿ ಮಾಡಿದ್ದೋ, ಬಚನಹಟ್ಟಿಯಲ್ಲಿ ಮಾಡಿದ್ದೋ, ಇನ್ನು ಹಲವಾರು ಕಡೆ ಮಾಡಿದ್ದೋ. ಇದು ಒಂದು ಮೆಗಾ ಕ್ಯಾಂಪ್. ಇದು ಅಂದರೆ ಎಲ್ಲ ಸಾಮಾನ್ಯ ರೋಗ, ಮಕ್ಕಳ ವಿಭಾಗ, ಚರ್ಮ ರೋಗ, ಕಣ್ಣಿನ ತಪಾಸಣೆ, ಸಾಮಾನ್ಯ ಮತ್ತು ECG ಅಂದರೆ ಎಕೋನು ಮಾಡ್ತೀವಿ ನಾವು. ECG ಸುಮ್ಮನೆ ಮಾಡಿ ಕಳಿಸ್ತಿಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ಅದನ್ನೇ ಒಂದು ಸಪ್ರೇಟ್ ಮಿಷಿನ್ ತರಿಸಿ, ಎಕೋ ಮಿಷಿನ್ ತರಿಸಿ ಅಲ್ಲೇ ಸ್ಪಾಟಲ್ಲಿ ಮಾಡುವಂಥದ್ದು. ಶ್ವಾಸಕೋಶ ಸಂಬಂಧಪಟ್ಟದ್ದು, ಕ್ಯಾನ್ಸರು, ಕಿವಿ, ಮೂಗು, ಗಂಟಲು, ENT ಸಂಬಂಧಪಟ್ಟಿದ್ದು, ಮೂಳೆ ರೋಗ. ಅದ್ರಲ್ಲಿ ನಮ್ಮ ರೈತಾಪಿ ಜನಗಳು ಪಾಪ ಎಲ್ಲರೂ ಸಹ ಕಾಲು ನೋವು ಅಂತಾರೆ. ಅದಕ್ಕೆಲ್ಲರಿಗೂ ಟ್ರೀಟ್ಮೆಂಟ್, ಅಲ್ಲೇ ಟ್ರೀಟ್ಮೆಂಟು ಕೊಟ್ಟು ಅವ್ರಿಗೆ ಮೆಡಿಷನ್ನು ಏನು ಆಯಿಂಟ್ಮೆಂಟ್ ಬೇಕಾ, ಮಾತ್ರೆಗಳು ಬೇಕಾ ಅದನ್ನು ಕೊಡ್ತೀವಿ. ಜೊತೆಯಲ್ಲಿ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಆಪ್ರೇಷನ್ ಮಾಡೋವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು BP, ಶುಗರ್, ಸಕ್ಕರೆ, ಅಲರ್ಜಿಗೆ ಎಲ್ಲ ಪ್ರತಿಯೊಂದು
ಮನುಷ್ಯನಿಗೆ ಏನೇನು ದೋಷಗಳಿದೆ ಎಲ್ಲದಕ್ಕೂ ಒಂದು ಕೆಲಸಗಳು ಮಾಡೋಕ್ಕೆ ಹೊರಟಿದ್ದೀವಿ. ಸರ್ ಟೈಮಿಂಗ್ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 4 ಗಂಟೆ ತನಕ ಇರುತ್ತೆ. ಮತ್ತು ಯಾರು ಬರ್ತಾರೋ ರೋಗಿಗಳು ಪಾಪ ತೋರಿಸ್ಗಳಿಗೆ ಬರ್ತಾರೋ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ, ಹಣ್ಣು ಹಂಪಲುಗಳನ್ನ ಕೊಡ್ತೀವಿ, ಊಟದ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರ್ತದೆ, ಪ್ಲಸ್ಸು ಬಂದಂಥವ್ರು ಊಟ ಮತ್ತು ಬಂದು ಹೋಗಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ, ಕರ್ಕೊಂಡೋಗಿ ಬಿಡೋಕ್ಕೆ ಮತ್ತು ಕರ್ಕೊಂಡು ಹೋಗ್ಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ. ಏನೆಲ್ಲ ಸರ್ ಬಾಲಣ್ಣವರ ಚಾರಿಟಬಲ್ ಟ್ರಸ್ಟ್ ಏನಿದೆಯಲ್ಲ ಆ ಟ್ರಸ್ಟು ಮತ್ತು ತಮಾಜಣ್ಣವರ ಮುಖಂಡತ್ವದಲ್ಲಿ ಇಷ್ಟು ಕೆಲಸಗಳು ಸರ್ ಗೆಸ್ಟ್ಗಳು ನಮ್ಮ ಸುರೇಶ್ ಅಣ್ಣನ ಕರಿತಾ ಇದ್ದೀವಿ. ಸುರೇಶ್ ಅಣ್ಣವ್ರದ್ದು ಬಾಲಣ್ಣ ಅಂತೂ ಬಂದೇ ಬರ್ತಾರೆ, ತಮಾಜಣ್ಣವ್ರು ಬರ್ತಾರೆ. ಬಾಲಣ್ಣವರು ಮತ್ತು ತಮಾಜಣ್ಣವರ ಇದರಲ್ಲಿ ಮತ್ತೆ ಎಲ್ಲ ನಮ್ಮ ಪಂಚಾಯತಿ ಎಲ್ಲ ಮುಖಂಡರುಗಳು ಒಂದು ಕಾರ್ಯಕ್ರಮ. ಸರ್ ಏನೇನು ತರಬೇಕು ಸರ್? ರಾಜಕೀಯ ಉದ್ದೇಶ ಮತ್ತು ಸೇವಾ ಮನೋಭಾವನೆ. ಸರ್ ಇಲ್ಲ, ಸೇವಾ ಮನೋಭಾವನೆ ಸರ್ ಇದು. ರಾಜಕೀಯ ಯಾವುದೋ ಚುನಾವಣೆ ನಮಗೆ ಇಲ್ಲ, ಇನ್ನು ಯಾವುದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳೆಲ್ಲ ಇದನ್ನು ಹೊಸ್ದಾಗಿ ಮಾಡ್ತಾ ಇಲ್ಲ. ಇದಾಗಲೇ ಮೆಗಾ ಕ್ಯಾಂಪು ಲೇಡೀಸ್ ಮಾಡ್ತಾ ಇರೋಂಥದ್ದು. ಜನಸಾಮಾನ್ಯರಿಗೆ, ಬಡ ಜನರಿಗೆ, ಜನಸಾಮಾನ್ಯರಿಗೆ ಎಲ್ಲರೂ ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಕ್ಕಾಗಲ್ಲ ಸರ್. ಎಲ್ಲ ನರ್ಸಿಂಗ್ ಹೋಮ್ಗಳು ಹೋಗೋಕ್ಕಾಗಲ್ಲ, ಎಲ್ಲರೂ ಬರಲಿಕ್ಕಾಗಲ್ಲ. ಹಾಗಾಗಿ ಸಣ್ಣ ಸಣ್ಣ ಕಾಯಿಲೆಗಳನ್ನು ತೋರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತ ಬಾಲಣ್ಣವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸರ್ ಏನೇನು ತರ್ಬೇಕು ಸರ್? ಸರ್ ಇಲ್ಲಿ ಆಧಾರ್ ಕಾರ್ಡ್ ಅಂತಂದು ಸಾಕು ಸರ್. ಅವರು ಆಧಾರ್ ಕಾರ್ಡ್ ಅಂತಂದರೆ ಅವ್ರಿಗೆ ಅಡ್ರೆಸ್ಗೆ ಇರಬೇಕಲ್ಲ, ಆಧಾರ್ ಕಾರ್ಡ್ ಒಂದು ಸಾಕು. ನಾವು ಎಲ್ಲ ಪ್ರತಿಯೊಂದು ಉಚಿತವಾಗಿ ಮಾಡ್ತೀವಿ ಸರ್. ಸರ್ ಈಗ ಹೆಣ್ಮಕ್ಳಿಗೆ HPV ವ್ಯಾಕ್ಸಿನ್ ಅಂತ ಕೊಡ್ತಾ ಇದ್ದಾರೆ, ಅದನ್ನೇನ ಕೊಡೋ ಸಾಧ್ಯತೆ ಇದೆಯಾ ಅಲ್ಲೇ? ನಾನು ಚೆಕ್ ಮಾಡ್ತೀವಿ ಸರ್, ನಾನು ಕೇಳಿಲ್ಲ, ನಾನು ಅದನ್ನು ಚೆಕ್ ಮಾಡ್ತೀವಿ ಸರ್. ಚೆಕ್ ಮಾಡಿದ್ದೆ ಅವಶ್ಯಕತೆ ಇದ್ದರೆ ಕೊಡ್ತಾನೆ ಸರ್, ಅದನ್ನು ಕೊಡಿಸ್ತೀವಿ ಸರ್. ಅವಶ್ಯಕತೆ ಇದ್ದರೆ ಹಾಸ್ಪಿಟಲ್ ಹತ್ರ ಚರ್ಚೆ ಮಾಡ್ತೀವಿ. ಯಾಕೆಂದ್ರೆ ರಾಮಯ್ಯ ಹಾಸ್ಪಿಟಲ್ ನೋಡಿರ್ಬೇಕು, ಪ್ರತಿಷ್ಠಿತ ಬೆಂಗಳೂರಿನಲ್ಲಿ ಒಂದೇ ಒಳ್ಳೆ ಹಾಸ್ಪಿಟ್ಲ್. ಅದು ವೆಹಿಕಲ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ವೆಹಿಕಲ್ ಅದು ಹೈಟೆಕಲ್ಲಿ ಬರುವಂಥದ್ದು. ಹೈಟೆಕಲ್ಲಿ ಬೆಂಗಳೂರಲ್ಲಿರೋಂಥದ್ದು 2-3-5 ವೆಹಿಕಲ್ ಅಷ್ಟೇ, ಅಂಥ ವೆಹಿಕಲ್ಲೇ ಬರ್ತದೆ. ಹೈಟೆಕ್ ವೆಹಿಕಲ್ ಬರುತ್ತೆ, ಅಲ್ಲೊಂದು ಅಷ್ಟೇ ಒಂದು ಹೈಟೆಕ್ ಬಸ್ ಬರುತ್ತೆ. ಹಾಗೆಲ್ಲ ಸೇವೆಯನ್ನು ಎಲ್ಲ ಇದಕ್ಕೆ ಸಿಗುತ್ತೆ ಸರ್. ಸರ್ ಇದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೀರ, ಇನ್ನೊಂದು ವರ್ಷ, ಇನ್ನೊಂದು 6 ತಿಂಗಳು ವರ್ಷಕ್ಕಾದರೆ ಚುನಾವಣಾ ವರ್ಷ, ಸಂಘಟನೆ ಹೇಗಿದೆ ಸರ್? ಈಗ ನಾನು ಅಪ್ರಥಮವಾಗಿ ಕೆಲವೇ ದಿನಗಳಲ್ಲಿ ಆಗಿದ್ದೀನಿ, ಇನ್ನು ಅಧಿಕಾರ ಮಾಡಿಲ್ಲ. ಯಾಕೆಂದ್ರೆ ನನ್ನ ಜೊತೆಯಲ್ಲಿ ಈಗ ಒಂದು ಕಮಿಟಿ ಮಾಡ್ಕೋಬೇಕು. ನಾನು ಅಧ್ಯಕ್ಷರು, ಉಪಾಧ್ಯಕ್ಷಗಳು, ಸೆಕ್ರೆಟರಿಗಳು, ಟ್ರೆಸರರು ಮತ್ತು ಕಮಿಟಿ ಮೆಂಬರ್ಗಳು ಎಲ್ಲ ಮಾಡ್ಕೊಂಡು ಒಂದು ಅಧಿಕಾರ ಸ್ವೀಕಾರ ಕೆಲಸವನ್ನು ಮಾಡ್ತೀವಿ. ಇನ್ನು ಪಾರ್ಟಿ ಕಚೇರಿ, ನಮ್ಮ ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಯನ್ನು ಮಾಡಬೇಕು. ಮುಂದಿನ ತಿಂಗಳು 26ಕ್ಕೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರಂತೆ. ಆವತ್ತು ಶಂಕುಸ್ಥಾಪನೆ ಒಟ್ಟಿಗೆ ಮಾಡುವಂಥ ಒಂದು ಕೆಲಸವೂ ಇದೆ. ಈಗಾಗಲೇ ಬಾಲಣ್ಣವರ ಸ್ವಂತ ಖರ್ಚಿನಲ್ಲಿ ಇವತ್ತು 40ಕ್ಕೆ 70 ನಮ್ಮ ಪುರಸಭೆ ಪಕ್ಕದಲ್ಲಿ ಶಿವಕುಮಾರ ಸ್ವಾಮೀಜಿ ಆಟೋರ ಪಕ್ಕದಲ್ಲಿ ಒಂದು ಜಾಗವನ್ನು ಸಹ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತು ಸಂಘಟನೆ, ಪಕ್ಷ ಸಂಘಟನೆ ಅಂತ ಹೇಳಿದ್ರೆ ಹಲವಾರು ಅಧಿಕಾರ ಇದ್ದಾಗ ಹಲವಾರು ಮುನಿಸುಗಳು ಅವೆಲ್ಲ ಇದ್ದೇ ಇರ್ತವೆ. ಅಧಿಕಾರ ಪಕ್ಷ ಇದ್ದಾಗ ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರು ಅವೆಲ್ಲ ಇರ್ತವೆ. ಅದೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ ಸರ್. ಯಾರೇ ನಮ್ಮಲ್ಲಿ ಸ್ವಲ್ಪ ದೂರ ಆಗಿದ್ರು, ಅವ್ರ ಸಮಸ್ಯೆಗಳೇನು, ಮತ್ತು ನಮ್ಮ ಕಾರ್ಯಕರ್ತರು ಸುಮ್ಮನೆ ದುಡ್ಸ್ಕೊಳ್ಳೋಕ್ಕೋಸ್ಕರ ಪಕ್ಷ ಅಲ್ಲ. ಈಗ ಸರ್ಕಾರ ಇದೆ, ಇರೋ ಟೈಮಲ್ಲಿ ಬಾಲಣ್ಣವರು ಶಾಸಕರಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಮಂತ್ರಿ ಆಗೋರಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕರ್ತರೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅವ್ರ ಸಮಸ್ಯೆ ಬಗೆಹರಿಸೋದಾಗ್ಬೋದು, ಅವ್ರಿಗೆ ಅಧಿಕಾರ ಕೊಡುವಂಥದ್ದಾಗ್ಬೋದು, ಅವೆಲ್ಲ ಕೆಲಸಗಳನ್ನು ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಸರ್. ಆಸ್ಪತ್ರೆ ಬಿಲ್ಡಿಂಗ್ ಸರ್ ಹಾಸ್ಪಿಟ್ಲ್ ಬಿಲ್ಡಿಂಗು ದಯಮಾಡಿ ಪತ್ರಕರ್ತ ಮಾಧ್ಯಮ ಮಿತ್ರರು ನೀವೆಲ್ಲ ಯೋಚನೆ ಮಾಡಬೇಕು. ಯಾಕೆಂದರೆ 40 ಕೋಟಿ ವೆಚ್ಚದಲ್ಲಿ ಏನೋ ಒಂದು ದೊಡ್ಡ ಹಾಸ್ಪಿಟ್ಲ್ ಮಾಡಬೇಕು ಅಂತ ಬಾಲಣ್ಣವರು ಸತಾಯ ಮಿನಿಸ್ಟ್ರಿ ಕರ್ಕೊಂಬಂದು ಏನೋ ಒಂದು ಮಾಡೋಕ್ಕೆ ಹೊರಟಿದ್ದಾರೆ. ಈ ಅಡೆತಡೆಗಳೇ ಜಾಸ್ತಿ, ಈ ಕೇಸ್ ಹಾಕೊಳ್ಳೋವಂಥದ್ದು ಈಗೆಲ್ಲ ಒಂದು ಹಂತಕ್ಕೆ ಬಂದಿದೆ ಅನ್ಸುತ್ತೆ. ಈಗ ಸ್ಟಾರ್ಟ್ ಮಾಡ್ತಾಯಿದ್ವಿ, ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ವಿ ಸರ್. ಸ್ಟ್ಯಾಚ್ಯೂ ಶಿಫ್ಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಸರ್, ಕೆಲಸ ನಡೀತಾ ಇದೆ, ಅದನ್ನು ಮಾಡ್ತಾ ಇದೆ ಸರ್. ಈಗ ನೋಡಿ ಅಂಬೇಡ್ಕರ್ ಭವನ ಒಂದು ಒಳ್ಳೆಯ ಚನ್ನಪಟ್ಟಣದಲ್ಲಿ ಒಂದು ಅಂಬೇಡ್ಕರ್ ಭವನ ಉತ್ತಮವಾಗಿದೆ. ಎಲ್ಲ ಇದು ರೋಡ್ಗೆ ಹೋಗ್ತಾ ಇತ್ತು ಅಂದ್ಕೊಂಡು ಅದೊಂದು ಕಟ್ಟಿಸೋಣ ಅಂತ ಹೋದರೆ ಅದಕ್ಕೂ ಒಂದು ಸ್ಟ್ರೈಕ್. ಅದು ಯಾವ ಗಂಧದ ಮರ ಬೆಳೆದವೆ ಸರ್? ಇದೆ ಸರ್, ಇಲ್ಲ ಅಂತ ಹೇಳೋ ಮರಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ನೀವು ಮರಗಳೆಲ್ಲ ಒಟ್ಟು ಕಿತ್ತಾಕ್ಬಿಡ್ತೀರ ಮರ, ಅದನ್ನೆಲ್ಲ ಸ್ವಲ್ಪ ಮಾಧ್ಯಮಕ್ಕೆ ನೀವು ಅದನ್ನು ಹೇಳಬೇಕು. ಅದಕ್ಕೂ ಒಂದು ಸ್ಟೇ ತಂದಿರೋದು. ಆ ರೋಡ್ ಆಗುತ್ತೆ, ರೋಡೆಲ್ಲ ಕಂಪ್ಲೀಟ್ ಆಗೋಣ ಅಂತ ಹೇಳಿದ್ರೆ ಅದಕ್ಕೂ ಸ್ಟೇ ತರೋದು. ಅಭಿವೃದ್ಧಿ ಕೆಲಸಗಳಿಗೆ ಈ ಥರ ಅಡೆತಡೆ ಹಾಕಿದ್ವಿ ಎಲ್ಲಿ ಸರ್? ಅಭಿವೃದ್ಧಿ ಎಲ್ಲಿ ಮಾಡೋಕ್ಕಾಗುತ್ತೆ? ಯಾವ ಸರ್ಕಾರ ಇದೆ, ಎಲ್ಲ ಒಂದು ಕಡೆ ಹೆಚ್ಚಿನ ರೀತಿಯಲ್ಲಿ ಗ್ಯಾರಂಟಿ ಕೊಡೋ ಸಮಯದ ಗ್ಯಾರಂಟಿಗಳು ಕೊಡ್ತಾ ಇದ್ವಿ. 5 ಗ್ಯಾರಂಟಿಗಳನ್ನ ಕೂಡ ಜೊತೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾಗಡಿ ಪಟ್ಟಣ ಇವತ್ತು ನೋಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗ್ತದೆ ಅಂತೇಳಿ. ಆ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹೋದ್ರೆ ಇಂಥ ಅಡೆತಡೆಗಳು ಮಾಡಿದ್ರೆ ಇಲ್ಲ, ಬೇರೆ ಏನಾದ್ರು ಸ್ವಂತಕ್ಕೆ ಮಾಡ್ಕೊತಾ ಇದ್ರೆ, ಬಾಲಣ್ಣವ್ರು ಸ್ವಂತಕ್ಕೆ ಮಾಡ್ಕೊತಾ ಇದ್ರೆ ಬೇಕಾದ್ರೆ ಅಡೆತಡೆ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ. ಅಭಿವೃದ್ಧಿ ಕಡೆ ಒಂದು ಹಾಸ್ಪಿಟ್ಲ್, ಹೈಟೆಕ್ ಹಾಸ್ಪಿಟ್ಲ್ ಆಗ್ತಾಯಿದ್ರೆ ನಮಗೆ ಒಂದು ಎಕೋಯಿಂದ ಪ್ರತಿಯೊಂದು ನಮ್ಮ ಸ್ಕ್ಯಾನಿಂಗಿಂದ ಹಿಡಿದು ಪ್ರತಿಯೊಂದು ಇಲ್ಲಿ ಬರ್ತಾವೆ. ನಮಗೆ ದೊಡ್ಡ ಹಾಸ್ಪಿಟ್ಲ್ ಆಗ್ತಾಯಿದೆ, 100 ಬೆಡ್ನ ಹಾಸ್ಪಿಟ್ಲ್, ದೊಡ್ಡ ಬೆಡ್ ಹಾಸ್ಪಿಟ್ಲ್ ಆಗ್ತಾಯಿದೆ ಅಂತ ಹೇಳಿದಾಗ ಅದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು.
ಇವ್ರು ಪ್ರೋತ್ಸಾಹ ಕೊಡೋದು ಬಿಟ್ಬಿಟ್ಟು ನಾನೆಲ್ಲೋ ಅವ್ರಿಗೆ ಹೆಸರು ಬಂದ್ಬಿಡುತ್ತೆ ಅಂತ ಅಡೆತಡೆ ಹಾಕುವಂಥದ್ದು, ಕೇಸ್ ಹಾಕ್ಬಿಡುತ್ತೆ. ಇದೇ ಥರ ಕೋರ್ಟ್ಗೆ ಹೋಗೋದು ಅಪ್ಲಿಕೇಶನ್ ಹಾಕಿದ್ರೆ ಕೇಸ್ ಅಪ್ಲೈ ಆಗೇ ಆಗ್ತದೆ. ಅದಕ್ಕೆ ಹಿಂದೆ ಮುಂದೆ ನೋಡ್ತೀನಿ. ಅದು ಬಗೆಹರಿಲಿಕ್ಕೆ ಕರೆಕ್ಟಾಗಿರುತ್ತೆ. ಬಗೆಹರಿಲಿಕ್ಕೆ ತುಂಬ ದಿನಗಳಾಗುತ್ತೆ, ಅಭಿವೃದ್ಧಿಯಲ್ಲಿ ಕುಂಠಿತ ಆಗುತ್ತೆ. ದಯಮಾಡಿ ಮಾಧ್ಯಮದವರು ನೀವು ಸ್ವಲ್ಪ ಹೇಳಬೇಕು ಅವ್ರಿಗೆಲ್ಲ. ಒಳ್ಳೆ ಕೆಲಸ ನಡೀತಾ ಇದೆ, ಸ್ವಂತ ಕೆಲಸಕ್ಕೆಲ್ಲ ಇದು ಬರೋಣ ಮಾಡ್ತಾಯಿದ್ರು, ಜನಸಾಮಾನ್ಯರಿಗೋಸ್ಕರ ಮಾಡ್ತಾರೆ ಅನ್ನೋದು. ದಯಮಾಡಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ನೀವು. ಅಭಿವೃದ್ಧಿ ಆಗಲಿ, ಅಭಿವೃದ್ಧಿಗೆ ಚಿಂತನೆ, ಅಭಿವೃದ್ಧಿ ಕಡೆ ಚಿಂತನೆಯನ್ನು ಕೊಡಿ, ಕೈ ಜೋಡಿಸ್ತೀವಿ. ಇಲ್ಲ ತಪ್ಪಾಗ್ತಾ ಇದೆ ತಪ್ಪು ಅಂತ ಹೇಳಿ, ಈ ಕೆಲಸ ಸರಿ ಆಯ್ತು ಅದಿಲ್ಲ, ಇಲ್ಲ ಯಾವುದೋ ಕೆಲಸ ಗುಣಮಟ್ಟದಿಲ್ಲ ಅದನ್ನೆಲ್ಲ ಬೇಕು ತಿಳ್ಕೊಳ್ಳೋದು. ಅದನ್ನು ಬಿಟ್ಬಿಟ್ಟು ಇದು ಸರಿ ಇಲ್ಲ, ಅದನ್ನು ಹಾಸ್ಪಿಟ್ಲ್ ಹೊಡಿಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು. ಎಲ್ಲ ಒಂದು ಕಡೆ ದೊಡ್ಡ ಹಾಸ್ಪಿಟ್ಲ್ ಆಗ್ತದೆ ಅಂತೇಳಿ ನಾನು ಮೊನ್ನೆ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಒಂದು 2 ಸಲ ನೋಡ್ಕೊಂಡು ಹೋದೆ. ಅದೊಂದು ಚಿತ್ರದುರ್ಗದಿಂದ ಒಳಗಡೆ ಹೋಗ್ಬೇಕಾದ್ರೆ ಹೊಳಲ್ಕೆರೆ ಅಲ್ಲೊಂದು ಹೈಟೆಕ್ ಹಾಸ್ಪಿಟ್ಲು ಮಟ್ಟಿಕ್ಕಿದೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮದು ಬೆಂಗಳೂರು ಪಟ್ಟಣದಲ್ಲಿ ಪಕ್ಕದಲ್ಲಿ ಇದ್ಕೊಂಡು ಒಂದು ದೊಡ್ಡ ಹಾಸ್ಪಿಟ್ಲ್ ಇಲ್ಲ ಅಂತ ಹೇಳಿದ್ರೆ, ಆ ಮಟ್ಟಿನ ಬಾಲಣ್ಣವ್ರೇನೋ ಒಂದು ದೊಡ್ಡ ಮಟ್ಟದ ಅನುದಾನವನ್ನು ತಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಸಹಕಾರ ನಾನು ಕೈ ಮುಗಿ ಕೇಳ್ಕೊಳ್ತೀನಿ. ಅಭಿವೃದ್ಧಿ ಕೆಲಸಕ್ಕೆ ದಯಮಾಡಿ ಒತ್ತನ್ನು ಕೊಡಿ. ಒಂದು ಎರಡನೇದು, ಈಗ ಏನು KC ಪ್ರೌಢ ಆಗ್ತಾ ಇದೆಯಲ್ರ, ಈ KC ಪ್ರೌಢ ಏನಾಗ್ತಾ ಇದೆ, KC ಪ್ರೌಢ ಏನು ನಮ್ಮ ಇದಿದೆ ಯಾವುದು ಚಾನಲ್ ಇದೆ, ಅದೇ ಅಲ್ಲಲ್ಲ ಚಾನಲ್ ಇದೆ ಇಲ್ಲೊಂದು ಅಲ್ಲ ಸರ್, UGD ಚಾನಲ್ ತೆಗ್ದಿದ್ದಾರಲ್ಲ, ಆ ಚಾನಲ್ಲಿಂದ 1.5 ಮೀಟ್ರ್ ಆಚೆ ಹೋಗುತ್ತೆ. ಈಗ ಅಕ್ವೈರ್ ಮಾಡ್ತಾರೆ. ದಯಮಾಡಿ ಯಾರು ಕನ್ಸ್ಟ್ರಕ್ಷನ್ ಮಾಡುವಂಥವ್ರು ದಯಮಾಡಿ 1.5 ಮೀಟ್ರ್ ಜಾಗ ಬಿಟ್ಟು ಕಟ್ಟಿ. ಇಲ್ಲಿ ಯಾವುದೇ ಇದೇ ಸರ್ ಪಟ್ಟಣದಲ್ಲಿ ಚರಂಡಿ ಆಗಿದ್ದು, ಚರಂಡಿಗಿಂತ ವಾಕಿಂಗ್ ಪಾತ್ ಮಾಡಲಿಕ್ಕೆ 1.5 ಮೀಟ್ರ್ ಒತ್ತುವರಿ ಇದೆ. ದಯಮಾಡಿ ಕಟ್ಟುವಂಥವ್ರಿಗೆಲ್ಲ ನೋಡ್ದು, ಇಲ್ಲೇ ಒಂದು ನೋಡ್ದು, ಇಲ್ಲಿ ಕರೆಕ್ಟಾಗಿ ಅದಕ್ಕೆ ಕಟ್ಬಿಟ್ಟಿದ್ದಾರೆ. ಈ 1.5 ಮೀಟ್ರ್ ಫುಟ್ಪಾತ್ ಮಾಡಲಿಕ್ಕೆ ಜಾಗ ಬೇಕು. ದಯಮಾಡಿ ಮುಂದೆ ಈಗ ಹೊಡೆದಾಕು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಹೊಡೆದಾಕೆ ಆಗ್ತಾರೆ. ಯಾರಾದರೂ ಕನ್ಸ್ಟ್ರಕ್ಷನ್ ಮಾಡುವಂಥವ್ರು ಇದ್ದರೆ ದಯಮಾಡಿ ಆ ಜಾಗವನ್ನು ಬಿಟ್ಟು 1.5 ಮೀಟ್ರ್ ಕಟ್ಟಿ, ಪಟ್ಟಣದಲ್ಲಿ 1.5 ಮೀಟ್ರ್ ಬಿಟ್ಟು ಫುಟ್ಪಾತ್ಗೆ ಜಾಗ ಬಿಟ್ಟು ಬೇರೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿಂದ ಕೈ ಮುಗಿ ಕೇಳ್ಕೊಳ್ತೀವಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಈಗ ಡಬಲ್ ರೋಡ್ ಆಗಿ ಫುಟ್ಪಾತ್ ಆಯಿತು ಅಂತ ಹೇಳಿದ್ರೆ, ಆ ಕಡೆ 1.5 ಮೀಟ್ರ್ ಈ ಕಡೆ 1.5 ಮೀಟ್ರು ಡೆವಲಪ್ಮೆಂಟ್ ನಮ್ಮ ಫುಟ್ಪಾತ್ ಆಯಿತು ಅಂತ ಹೇಳಿದ್ರೆ ಪಟ್ಟಣ ಸುಂದರವಾಗಿ ಕಾಣಿಸುತ್ತೆ. ದಯಮಾಡಿ ಅದಕ್ಕೊಂದು ಎಲ್ಲ ಏನು ರೋಡ್ ಸೈಡಲ್ಲಿರೋಂಥ ಜನತೆ ಇದಕ್ಕೊಂದು ಅವಕಾಶ ಮಾಡಿಕೊಡಬೇಕು ಅಂತ ನಾನು ಕೈ ಮುಗಿ ಕೇಳ್ಕೊಳ್ತೀನಿ. ಇದು ಮುಖ್ಯವಾದ ಮ್ಯಾಟ್, ಇದು ಮುಖ್ಯ. ಯಾಕೆಂದರೆ ಈಗೆಲ್ಲ ಕನ್ಸ್ಟ್ರಕ್ಷನ್ ಸುಮಾರು ಜನ ನೋಡ್ತಾ ಇದ್ದೀವಿ. ಇದು ಮುಖ್ಯವಾದ ಮ್ಯಾಟು. ದಯಮಾಡಿ ಅದೊಂದು ಸ್ವಲ್ಪ ಸುದ್ದಿ ಮಾಡಿ. 1.5 ಮೀಟ್ರ್ ಅಂತೂ ಒತ್ತುವರಿ ಆಗೇ ಆಗುತ್ತೆ. ಅದನ್ನು ಯಾರಿಗೂ ಸ್ವಂತಕ್ಕೆ ಮಾಡ್ತಾ ಇರೋದಲ್ಲ, ರೋಡ್ ಫುಟ್ಪಾತ್ ಮಾಡ್ತಾರೆ. ಸರ್ ಈಗಾಗಲೇ ಹೊಡೆದಿದಾರಲ್ಲ ಸರ್, ಹೊಡೆದ ಅಷ್ಟಕ್ಕೆ ಅಂತಕೊಂಡು ಜನ ತಿಳ್ಕೊಂಡು ಅದನ್ನು ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಕನ್ಸ್ಟ್ರಕ್ಷನ್ ಏನೇನು ಹೊಡೆದಾಕ್ಬಿಟ್ಟಿದ್ದಾರಲ್ಲ, ಹೊಡೆದಾಕ್ಬಿಟ್ಟು ಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಬಾರ್ಡ್ರಿಗೆ ಮಾಡ್ಕೊಳ್ತಾ ಇದ್ದಾರೆ. ಚರಂಡಿಯಿಂದ 1.5 ಮೀಟ್ರ್ ಮತ್ತೆ ಒತ್ತುವರಿ ಆಗಿದೆ. ನೋಟಿಫಿಕೇಶನ್ ಆಗಿದೆ. 1.5 ಅಡಿ ಒತ್ತುವರಿ ಆಗಿದೆ. 1.5 ಮೀಟ್ರ್ ಫುಟ್ಪಾತ್ಗೆ ಸೇರಿಸಿ ಇದು ಮಾಡಿರೋದವರು. ಕೆಲವು ಜನ ಏನಾಗಿದೆ ಅಂತ ಹೇಳಿದ್ರೆ, ಚರಂಡಿ ಇಷ್ಟು ಬರ್ತಾ ಇದೆಯಲ್ಲಪ್ಪ, ಚರಂಡಿಗೆ ಸೇರಿಸಿ ಕಟ್ಕೊಳ್ಳೋಣ ಅಂತ ಕಟ್ಕೊಳ್ತಾ ಇದ್ದಾರೆ. ಅದೊಂದು ತಪ್ಪು ನಿರ್ಧಾರ. ಅದೊಂದು ತಿಳುವಳಿಕೆ ಇರಲಿ ತಮಗೆ ಅಂತ ಕೇಳ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.